ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲಿ ಚಪಾತಿ ಮಾಡಿದ್ದೆ. ಚಪಾತಿ ಜೊತೆಗೆ ಮಾವಿನ ಹಣ್ಣು ತಂದಿದ್ದೀವಿ. ಯಾಕಂದರೆ ನಮ್ಮ ಅಮ್ಮ ಮನೆಯಲ್ಲಿ ನಾನು ಮಾವಿನ ಹಣ್ಣು ಕಿತ್ಕೊಂಡ್ಬಂದು ನಾನು ಹಣ್ಣಿಗೆ ಹಾಕಿದ್ದೆ. ಅದಕ್ಕೆ ಒಂದು ನಾಲ್ಕು ಮಾವಿನ ಹಣ್ಣು ತೊಗೊಂಡು ನಾನು ಸೀಕರಣೆ ಮಾಡಿ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಮಾವಿನ ಹಣ್ಣಿನ ಸೀಕರಣೆ ಮಾಡೋದು ಹೇಗಂತ ನಾವು ನೋಡ್ಕೊಂಬರೋಣ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂದ್ರಂತೂ ಸೂಪರ್ ಕಾಂಬಿನೇಷನ್ನು. ಇಲ್ಲ ಅಂದರೆ ನೀವು ಒಬ್ಬಟ್ಟು ಮಾಡ್ಕೊಂಡು ತಿನ್ಬೋದು. ನೋಡಿ, ಚಪಾತಿ ಮಾಡ್ಕೊಂಡ್ಬಿಟ್ಟು ನಾನು ಚಪಾತಿ ಬಿಸಿ ಚಪಾತಿ ಮಾಡ್ತಾಯಿದ್ದೆ. ಮಾವಿನ ಹಣ್ಣು ಇರೋದಕ್ಕೆ ನೆನಪಾಯಿತು, ಸೀಕರಣೆ ಮಾಡಿ ಚಪಾತಿ ಜೊತೆ ಮಕ್ಳಿಗೆ ಕೊಟ್ಟರಾಯ್ತು ಅಂತ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹಿಂಗೆ ಎದ್ಕೊಂಡ್ಬಿಟ್ಟು ನಾವು ಗಟ್ಟಿಯಾಗಿ ಮಾಡ್ಕೊಂಡು ಮಕ್ಳಿಗೆ ಈ ಥರ ಕೊಟ್ಟರೆ 1 ಚಪಾತಿ ತಿನ್ನೋರು 3 ಚಪಾತಿ ತಿಂತಾರೆ. ರಸ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ನೋಡಿ, ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ. ನೀರಲ್ಲಿ ಚೆನ್ನಾಗಿ ಇವನ್ನ ತೊಳ್ಕೊಬೇಕು. ತೊಳೆದ್ಬಿಟ್ಟು ಇದನ್ನು ನೀಟಾಗಿ ಈ ಥರ ಹಣ್ಣು ಥರ ಮಾಡ್ಕೋಬೇಕು. ತೊಳ್ಕೊಂಡು ನೀರಲ್ಲಿ ಈ ಥರ ನೀಟಾಗಿ ತೊಳಿಬೇಕು. ಇದನ್ನು ತೊಳೆದು ನೋಡಿ, ಹಿಂಗೆ ಹಣ್ಣು ಥರ ನಾವು ಕೈಯಲ್ಲೇ ಈ ಥರ ನಾವು ರಸ ಫುಲ್ಲು ಒಳಗಡೆ ಬಿಡೋಂಗೆ ನಾವು ಈ ಥರ ಹಿಚಕಬೇಕು. ಹಿಚಕ್ಬಿಟ್ಟು ಮೂಗಿನ ತುದಿ ತೆಗೆದುಬಿಟ್ಟು ನಾವು ಹಿಚ್ಕಿದ್ರೆ ಮಾತ್ರ ಸೂಪರಾಗಿರುತ್ತೆ. ಈ ಥರ ನಾವು ಎಲ್ಲ ಮಾಡಿಟ್ಕೊಂಡು ನೀರಲ್ಲಿ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾನು ಇದಕ್ಕೆ ಏನೇನು ಹಾಕೋದಂತ ನಾನು ತೋರಿಸ್ತೀನಿ ನಿಮಗೆ. ತುಂಬ ಈಜಿ, ತುಂಬ ಸರಳ, ಏನೂ ಇಲ್ಲ ಇದಕ್ಕೆ. ನೀವು ಸಕ್ಕರೆ ತಿನ್ನೋರಿದ್ರೆ ಸಕ್ಕರೆ ಹಾಕಿ ಮಾಡ್ಕೋಬೋದು, ಬೆಲ್ಲ ತಿನ್ನೋರಿದ್ರೆ ಬೆಲ್ಲ ಹಾಕಿ ಮಾಡ್ಕೋಬೋದು. 4 ನಾನು ನಿಮಗೆ ಸೀಕರಣೆ ಮಾಡಿ ತೋರಿಸ್ತೀನಿ. ನೋಡಿ, ಅರ್ಧ ಬಟ್ಲಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ. ನೀವು ಬೆಲ್ಲ ತಿನ್ನೋಕ್ಕೆ ಇಷ್ಟ ಇಲ್ಲದವರು ನೀವು ಸಕ್ಕರೆ ಹಾಕ್ಕೋಬೋದು. ಬೆಲ್ಲ ಹಾಕಿದ್ರೆ ಮಾತ್ರ ಸೂಪರಾಗಿ ಟೇಸ್ಟ್ ಇರುತ್ತೆ. ಮಾವಿನ ಹಣ್ಣು ಭಾಳ ಸಿಹಿ ಇರೋದಕ್ಕೆ ನಾನು ಅರ್ಧ ಬಟ್ಲಷ್ಟು ಹಾಕ್ತೀನಿ. ಸ್ವಲ್ಪ ನಿಮಗೆ ಹುಳಿ ಅನಿಸಿದರೆ ನೀವು ಜಾಸ್ತಿ ಬೆಲ್ಲನೂ ಹಾಕ್ಕೋಬೋದು. ಇದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಬರೀ ಫಸ್ಟೇ ನಾನು ಹಣ್ಣೆಲ್ಲ ಮಾಡ್ಕೊಂಡಿದ್ದೆ. ಇವಾಗ ನಾನು ಇದರಲ್ಲಿ ಹಿಚಕ್ತಾಯಿದ್ದೀನಿ. ಹಿಂಗೆ ಹಿಚಕಿ ನಾವು ರಸ ತೆಗಿಬೇಕು. ತೆಗೆದ್ರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದಾವೆ ಅಂದರೆ ಹಣ್ಣು ಸೂಪರಾಗಿದೆ. ಮನೆಯಲ್ಲೇ ನಾವು ಹಣ್ಣಿಗೆ ಹಾಕಿ ಮಾಡಿರೋದು, ಇದು ಹೊರಗಡೆ ತಂದಿರೋದಲ್ಲ. ಇವಾಗ ಸೀಸನ್ ಇರೋದಕ್ಕೆ ಮಾವಿನ ಹಣ್ಣಿನ ಸೀಕರಣೆ ಆಗಿರ್ಬೋದು, ಮಾವಿನ ಹಣ್ಣಿನ ರಸ ಜ್ಯೂಸ್ ಆಗಿರ್ಬೋದು, ನೀವು ಎಲ್ಲ ಥರನೂ ಮಾಡ್ಕೊಂಡು ನೀವು ಕುಡಿಬೋದು. ಇದು ಚಪಾತಿ, ಒಬ್ಬಟ್ಟು, ಇವಾಗ ತುಂಬ ಜನ ಒಬ್ಬಟ್ಟು ಮಾಡ್ತಾರೆ. ಒಬ್ಬಟ್ಟು ಜೊತೆಗೆ ತಿನ್ಬೋದು. ಇದೆಲ್ಲನೂ ಇದೇ ಥರ ನಾನು ರೆಡಿ ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ಈ ಥರ ಎಲ್ಲ ನಾನು ಗೊಟ್ಟೆ ಎಲ್ಲ ತೆಗೆದುಬಿಟ್ಟು ಸಿಪ್ಪೆ ಈ ಥರ ನಾನು ಉಲ್ಟಾ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಇನ್ನೊಂದು ಸ್ವಲ್ಪ ಇದನ್ನು ಸ್ವಲ್ಪ ಬೇಕಾಗುತ್ತೆ. ಇದರಲ್ಲಿ ಇನ್ನೂ ರಸ ಇರುತ್ತೆ. ನೀವೆಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ಇದನ್ನು ತೆಗಿಬೇಕು. ನೋಡಿ, ಇವಾಗ ಈ ಗೊಟ್ಟೆನೂ ಈ ಥರ ನಾವು ರಸ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮಾವಿನ ಹಣ್ಣು ಮಾತ್ರ ಸೂಪರಾಗಿದೆ. ಇದೇ ಥರನೇ ಎಲ್ಲನೂ ತೆಗೆದುಬಿಟ್ಟು ನಮಗೇನು ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡಿ ನಾವು ಮಾಡ್ಕೊಳ್ಳೋಣ. ಸಿಪ್ಪೆ ಇಟ್ಟಿದ್ನಲ್ಲ ಅದೇ ಪ್ಲೇಟಲ್ಲಿ ನಾನು ಇಟ್ಕೊತೀನಿ. ಈ ಥರ ಎಲ್ಲ ನಾವು ರಸ ಇದನ್ನು ಮಿಕ್ಸಿಗೆ ಹಾಕಿ ತಿನ್ನಬಾರ್ದು. ಈ ಥರ ಕೈಯಿಂದನೇ ಒಡೆದು ಚೆನ್ನಾಗಿ ನಾವು ಮಾಡ್ಕೊಂಡು ಚಪಾತಿ ಜೊತೆಗಾಗಿರ್ಬೋದು, ಒಬ್ಬಟ್ಟು ಜೊತೆಗಾದ್ರೆ ಮಾಡ್ಕೋಬೋದು. ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ನೀವು ಬರಲ್ಲಪ್ಪ ಅಂದ್ಕೊಳಕ್ಕೆ ಹೋಗಬೇಡಿ, ರಸ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಆ ರಸ ಎಲ್ಲ ತೆಗೆದುಬಿಟ್ಟು ನೀವು ಮತ್ತೆ ಅದಕ್ಕೆ ಹಾಕಿ ಬೆಲ್ಲ ನೋಡ್ಕೊಂಡು ಹಾಕ್ಕೋಬೇಕು. ಇದೇ ಥರ ನಾನೆಲ್ಲನೂ ಹಿಂಡ್ಕೊಂಡ್ಬಂದು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಗಟ್ಟಿಯಾಗಿದೆ ಅಂತ. ನಿಮ್ಗೆ ಬೇಕಂದ್ರೆ ಇನ್ನೂ ತೆಳ್ಳಗೂ ಮಾಡ್ಕೋಬೋದು. ನೋಡಿ, ಮಾವಿನ ಹಣ್ಣು ಸಿಪ್ಪೆ ಎಲ್ಲ ನಾನು ಈ ಥರ ಹಿಚ್ಕಿಬಿಟ್ಟು ತೆಗೆದಿದ್ದೀನಿ. ಬೇಕಂದರೆ ಇನ್ನೂ ಒಂದು ಲೋಟದಷ್ಟು ನನಗೆ ಸಿಗುತ್ತೆ. ಇವಾಗ ಸಾಕು, ನಾನು ಇಷ್ಟು ಗಟ್ಟಿ ಇರಲಿ ಅಂತ ನಾನು ಸಾಕಂತ ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ನಾವು ಸಿಹಿ ನೋಡ್ಕೊಂಡ್ಬಿಟ್ಟು ನಾವು ಬೆಲ್ಲ ಹಾಕೋಣ. ನೋಡಿ, ಇವಾಗ ನಾವು ಬೆಲ್ಲ ಎಷ್ಟು ಸಿಹಿ ಹಣ್ಣಿದೆ ಇದು, ಅದಕ್ಕೋಸ್ಕರ ನಾನು ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ. ಒಂದು 4-5 ಸ್ಪೂನಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ. 4 ಸ್ಪೂನ್ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದೇ 1 ನಿಮಿಷ ನಾವು ಪಕ್ಕಕ್ಕೆ ಇಟ್ಬಿಟ್ಟು ಏಲಕ್ಕಿ ಕುಟ್ಬಿಟ್ಟು ಇದಕ್ಕೆ ಹಾಕೋಣ. ನೋಡಿ, 1 ನಿಮಿಷ ಇದನ್ನು ನಾನು ಹೀಗೆ ಬಿಡ್ತೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ, ಅಷ್ಟೊತ್ತಿಗೆ ನಾನು ಏಲಕ್ಕಿ ಕುಟ್ಕೊಂಡ್ಬರ್ತೀನಿ. ನೋಡಿ, ಇವಾಗ ಅದು ಕರಗಿದೆ. ನಾನು 2 ಏಲಕ್ಕಿ ತೊಗೊಂಡಿದ್ದೆ. ಏಲಕ್ಕಿ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡಿ ಒಂದು ಸತಿ ನೀವು ಟ್ರೈ ಮಾಡಿ. ಈ ಥರ ಚಪಾತಿ ಜೊತೆ ಮಾಡ್ಕೊಂಡು ತಿನ್ನು ನೋಡಿ, ಸೂಪರಾಗಿರುತ್ತೆ. ಇಲ್ಲಾಂದರೆ ಒಬ್ಬಟ್ಟು ಮಾಡಿದರೆ ಒಬ್ಬಟ್ಟು ಜೊತೆಗೂ ತಿನ್ಬೋದು, ಇಲ್ಲಾಂದ್ರೆ ರವೆ ಕಡುಬು ಮಾಡ್ಬೋದು. ನೀವು ಯಾವ ಥರ ಬೇಕಾದ್ರೂ ಮಾಡ್ಕೊಂಡು ಸೀಕರಣೆ ಒಳಗೆ ತಿನ್ಬೋದು. ಇಲ್ಲ ಅಂದರೆ ಇದೇ ಥರ ಮಾಡಿಬಿಟ್ಟು ನೀವು ಜ್ಯೂಸ್ ಹಿಂಗೆ ಕುಡ್ಬೋದು. ಮಿಕ್ಸಿಗೆ ಹಾಕಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಇದೇ ಥರ ಕೈಲಿ ಹಿಚಕ್ಬಿಟ್ಟು ನೀವು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ನೋಡಿ, ಇವಾಗ ನಾನು ಚಪಾತಿ ಜೊತೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ಈ ಥರ ಸೀಕರಣೆ ನಿಮಗೆ ಮಾಡಿದ್ದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.